ಇದು ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಕಾರಿನ ಮತ್ತೊಂದು ವಿಡಿಯೋ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ i20 ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ. ಉಗ್ರ ಡಾಕ್ಟರ್ ಉಮರ್ ಖುದ್ದು ಡ್ರೈವಿಂಗ್ ಮಾಡ್ತಾ ಇದ್ದ i20 ಕಾರ್. ನಿನ್ನೆ ಏನು ಬ್ಲಾಸ್ಟ್ ಆಯ್ತಲ್ಲ i20 ಕಾರು, ಅದೇ ಕಾರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿದೆ. ಉಗ್ರ ಡಾಕ್ಟರ್ ಉಮರ್ ಖುದ್ದು ಆತ ಡ್ರೈವಿಂಗ್ ಮಾಡ್ತಾ ಇದ್ದ i20 ಕಾರ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭಿಸಿದೆ. ಟೋಲ್ ದಾಟ್ತಿದ್ದ ಬಿಳಿ ಬಣ್ಣದ ಹ್ಯುಂಡೈ i20 ಕಾರಿನ ದೃಶ್ಯ ಅಲ್ಲಿದ್ದಂತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನವೆಂಬರ್ 10ರ ಸಂಜೆ ವೇಳೆಯಲ್ಲಿ ಟೋಲ್ ಪ್ಲಾಜಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಎಕ್ಸ್ಕ್ಲೂಸಿವ್ ಫುಟೇಜ್ ಗಮನಿಸ್ತಾ ಇದ್ದೀವಿ. ಡ್ರೈವರ್ ಸೀಟ್ ನಲ್ಲಿ ಕುಳಿತಿದ್ದಾನೆ ಆ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್. ಫಿದಾಯಿನ್ ಮಾದರಿಯಲ್ಲಿ ಅಟ್ಯಾಕ್ ಮಾಡಿದಾನೆ ಪುಲ್ವಾಮಾದ ಉಗ್ರ. ಬಿಳಿ ಬಣ್ಣದ ಹ್ಯುಂಡೈ i20 ಕಾರ್ ಏನಿದೆ, ಇದೇ ಕಾರು ಅಲ್ಲಿ ಬ್ಲಾಸ್ಟ್ ಆಗಿದ್ದು. ಆತ ಟೋಲ್ ಪ್ಲಾಜಾ ಪಾಸ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಸಿಟಿವಿಯಲ್ಲಿ ಈ ಫುಟೇಜ್ ಸೆರೆ ಸಿಕ್ಕಿದೆ, ರೆಕಾರ್ಡ್ ಆಗಿತ್ತು. ಅದೊಂದು ಕಡೆ ಆನಂತರದಲ್ಲಿ ಕಾರ್ ನಂಬರ್ ಎಲ್ಲ ಕೂಡ ನಾವು ಹೇಳಿದ್ವಿ ಆರಂಭದಲ್ಲೇ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಸಿಕ್ಕಿದ ಪ್ರಕಾರವಾಗಿ ಏನು ನಾವು ಕಾರ್ ನಂಬರ್ ಹೇಳಿದ್ವಿ, ಅದೇ ಕಾರಿನ ನಂಬರು ಬಿಳಿ ಬಣ್ಣದ ಹ್ಯುಂಡೈ i20 ಕಾರ್. ಅದನ್ನ ಓಡಿಸ್ತಾ ಇದ್ದಿದ್ದು, ಡ್ರೈವ್ ಮಾಡ್ತಾ ಇದ್ದಿದ್ದು ಇದೇ ಉಮರ್. ಇನ್ನು ದೆಹಲಿ ಸ್ಫೋಟದಲ್ಲಿ ಮತ್ತೊಂದು ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟಕ್ಕೆ ಕಾಶ್ಮೀರದಲ್ಲೇ ಒಂದು ಸ್ಕೆಚ್ ರೆಡಿ ಆಗಿತ್ತು. ದೆಹಲಿಯಲ್ಲಿ ಭಾರಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು ಭಯೋತ್ಪಾದಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕಾಗಿನೇ ಫಿದಾಯಿನ್ ಮಾದರಿಯ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಭಾರಿ ಹಾನಿಯುಂಟು ಮಾಡೋದಕ್ಕೆ ಸೂಸೈಡ್ ಬಾಂಬರ್ ಉಮರ್ ಸಂಚು ರೂಪಿಸಿದ್ದ. ಇತರೆ ಉಗ್ರರ ಜೊತೆಗೆ ಕುಳಿತುಕೊಂಡು ಪಕ್ಕಾ ಪ್ಲಾನ್ ಮಾಡಿದ್ರು ಇವರೆಲ್ಲ ಸೇರ್ಕೊಂಡು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಪ್ಲಾನ್ ಪ್ರಕಾರ ಕಾರ್ನಲ್ಲಿ ಭಾರಿ ಸ್ಫೋಟಕವನ್ನ ಇಟ್ಟು ಅದನ್ನ ಬ್ಲಾಸ್ಟ್ ಮಾಡಿದ್ದಾರೆ ಉಗ್ರರು. ಹಿಂದೆ ಪುಲ್ವಾಮಾದಲ್ಲಿ ಒಂದು ನಡೆದಂತಹ ದಾಳಿ ಇತ್ತಲ್ಲ, ಟೆರರ್ ಅಟ್ಯಾಕ್, ಅದು ಕೂಡ ಇದೇ ರೀತಿಯಾಗಿತ್ತು. ಕಾರ್ನಲ್ಲಿ ಬಂದು ನಮ್ಮ ಯೋಧರು ಹೋಗ್ತಾ ಇದ್ದಂತ ಬಸ್ಗೆ ಡಿಕ್ಕಿ ಹೊಡೆದು ಅದನ್ನ ಬ್ಲಾಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ಸ್ಫೋಟಕ ವಸ್ತುವನ್ನ ಇರಿಸಿ ಕಾರ್ನಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಇತರೆ ಉಗ್ರರ ಜೊತೆಗೆ ಸೇರ್ಕೊಂಡು ಕಾಶ್ಮೀರದಲ್ಲೇ ಇದಕ್ಕೆ ಸಂಬಂಧಪಟ್ಟಂತ ಸ್ಕೆಚ್ ನಡೆದಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಬೇಕು ಅಂತಾನೆ ಸೂಸೈಡ್ ಬಾಂಬರ್ ಉಮರ್ ಸಂಚು ರೂಪಿಸಿದ್ದ. ದೆಹಲಿ ಸ್ಫೋಟದಲ್ಲಿ ಮತ್ತಷ್ಟು ರೋಚಕ ಅಪ್ಡೇಟ್ಗಳು ಸಿಗ್ತಾ ಇದೆ. ಅತ್ತ ಈ ಎಲ್ಲ ಡಾಕ್ಟರ್ಗಳು ಸೇರ್ಕೊಂಡು ಹೇಗೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ರು, ಆ ವಸ್ತುಗಳು, ಅವರು ಬಳಸಿರುವಂಥ ವಸ್ತುಗಳು ನೋಡಿ, ಹರಳೆಣ್ಣೆ ಸಂಸ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ತ್ಯಾಜ್ಯ, ಅದರ ಜೊತೆಗೆ ಅಮೋನಿಯಂ ನೈಟ್ರೇಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿದ್ರು. ಅದಕ್ಕೆ ಫ್ಯೂಯಲ್ ಆಯಿಲ್ ಸೇರಿಸೋದು, ಪೆಟ್ರೋಲ್ ಅಥವಾ ಡೀಸೆಲ್ ಎಲ್ಲ ಎಲ್ಲಿ ಸಿಗುತ್ತೆ ಅದನ್ನು ಹೇಗೆ ಯೂಸ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರಿಮೆಂಟ್ಗಳನ್ನು ಬಹುಶಃ ಅವರೆಲ್ಲ ಭಾಳ ದಿನಗಳಿಂದ ಮಾಡದಂಗೆ ಕಾಣಿಸ್ತಾ ಇದೆ. ಅತ್ತ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈವರೆಗೂ 1000ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ಸಿಸಿಟಿವಿ ಪರಿಶೀಲನೆ ವೇಳೆ i20 ಕಾರು ಹೋಗುವ ಮತ್ತೊಂದು ದೃಶ್ಯ ಸಿಕ್ಕಿದೆ. ಕೆಂಪುಕೋಟೆ ಸ್ಫೋಟದಲ್ಲಿ ದಿಲ್ಲಿ ಪೊಲೀಸರು ಇಂಚಿಂಚು ತಲಾಶ್ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರ ಜೊತೆಗೆ ATS ತಂಡ ಕೂಡ ಹಂಟಿಂಗ್ ಮಾಡ್ತಾ ಇದೆ. ಸ್ಫೋಟ ನಡೆದ ಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 1000ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಆ ರೂಟ್ ಮ್ಯಾಪ್ ಗೊತ್ತಾಗುತ್ತೆ, ಯಾವ ಜಾಗದಿಂದ ಬಂದಿತ್ತು, ಎಲ್ಲಿಗೆ ಹೋಗಿತ್ತು ಅಂತ. ಅಕ್ಟೋಬರ್ 29ರಂದು ಫರೀದಾಬಾದ್ನಲ್ಲಿ ಪೆಟ್ರೋಲ್ ಬಂಕ್ ಬಳಿ ಈ ಕಾರಿತ್ತು. ಬಂಕ್ ಬಳಿ ಕಾರನ್ನ ಪಾರ್ಕ್ ಮಾಡ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, ಅದೇ ಕಾರು. ನಿನ್ನೆ ಬ್ಲಾಸ್ಟ್ ಆಯ್ತಲ್ಲ ಹ್ಯುಂಡೈ i20 ಕಾರ್, ಅಕ್ಟೋಬರ್ 29ರಂದು
ಪಾರ್ಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ಇದು. ಪೆಟ್ರೋಲ್ ಬಂಕ್ ಹತ್ರ ಪಾರ್ಕ್ ಮಾಡ್ತಾ ಇದ್ದಾರೆ. ಇದೇ ಕಾರು ನಿನ್ನೆ ಬ್ಲಾಸ್ಟ್ ಆಗಿರೋದು.